ನಟಿ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಶೀಘ್ರದಲ್ಲೇ ಮದುವೆ ಆಗಲಿದ್ದಾರೆ ಅನ್ನೋ ಸುದ್ದಿ ಬಲಗೊಳ್ಳುತ್ತಿದೆ. ಈಗಾಗಲೇ ಈ ಜೋಡಿ ನಿಶ್ಚಿತಾರ್ಥ ಮಾಡಿಕೊಂಡಿದೆ ಅನ್ನೋ ಸುದ್ದಿಯೂ ಹರಿದಾಡಿದೆ. ವಿಜಯ್ ದೇವರಕೊಂಡ ಮನೆ, ವಿಜಯ್ ಜೊತೆ ಪ್ರವಾಸದಲ್ಲೂ ರಶ್ಮಿಕಾ ಜೊತೆಗಿದ್ರು ಅನ್ನೋ ಎಲ್ಲ ರೀತಿಯ ಫೋಟೋಗಳನ್ನು ಕೂಡ ನೀವೆಲ್ಲರೂ ಈಗಾಗಲೇ ನೋಡಿದ್ದೀರಿ. ಇದರ ಬೆನ್ನಲ್ಲೇ ಈಗ ವಿಜಯ್ ದೇವರಕೊಂಡ ರಶ್ಮಿಕಾ ಜೊತೆಗಿದ್ದು ಇವೆಲ್ಲವನ್ನು ಕೂಡ ಅಭಿಮಾನಿಗಳು ಪತ್ತೆ ಹಚ್ಚಿದ್ರು. ಇದೇ ತಿಂಗಳ ಅಂತ್ಯದಲ್ಲಿ ಇವರಿಬ್ಬರ ಮದುವೆ ಎಂಬ ಸುದ್ದಿಗಳು ಹರಿದಾಡಿದೆ. ಇದರ ನಡುವೆ ಹಳೆ ಫೋಟೋಸ್ಗಳು ಲೀಕ್ ಆಗಿ ಕೋಲಾಹಲ ಎಬ್ಬಿಸಿವೆ. ವಿಜಯ್ ದೇವರಕೊಂಡ ಅವರದ್ದು ಎನ್ನಲಾದ ಕೆಲ ಹಳೆ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ವಿಜಯ್ ದೇವರಕೊಂಡ ಸಿನಿಮಾ ಬದುಕಿನಲ್ಲಿ ಹೆಜ್ಜೆ ಹಾಕುತ್ತಿದ್ದ ದಿನಗಳಲ್ಲಿದ್ದ ಗೆಳತಿ ಜೊತೆಗಿರುವಂತಹ ಕೆಲ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಲಭ್ಯವಿದೆ. ರೆಡ್ಡಿಟ್ ಸೇರಿದಂತೆ ಹಲವು ತಾಣಗಳಲ್ಲಿರುವ ಈ ಫೋಟೋ ಮದುವೆ ಹತ್ತಿರ ಬರುತ್ತಿದ್ದಂತೆ ಮತ್ತೆ ವೈರಲ್ ಆಗಿದೆ. ನಟ ವಿಜಯ್ ದೇವರಕೊಂಡ ಅವರದ್ದು ಎಂದು ಹೇಳಲಾಗುತ್ತಿರುವ ಈ ಫೋಟೋದಲ್ಲಿ ನಟನ ಮಾಜಿ ಗೆಳತಿ ಕೂಡ ಇದ್ದಾರೆ. ಕೆಲ ವರದಿಗಳ ಪ್ರಕಾರ ವಿಜಯ್ ದೇವರಕೊಂಡ ಬೆಲ್ಜಿಯಂ ಮೂಲದ ಮಾಡೆಲ್ ಜೊತೆ ಡೇಟಿಂಗ್ ಮಾಡ್ತಿದ್ರು ಎಂದು ಹೇಳಲಾಗಿದೆ. ಈ ಮಾಡೆಲ್ ಜೊತೆಗಿನ ಆಪ್ತತೆಯ ಕೆಲ ಫೋಟೋಗಳು ಇದೀಗ ಎಲ್ಲ ತಾಣಗಳಲ್ಲಿ ಸದ್ದು ಮಾಡುತ್ತಿದೆ. ವಿಜಯ್ ಹಾಗೂ ಈ ಮಾಡೆಲ್ ಡೇಟಿಂಗ್ ಕೆಲ ವರ್ಷಗಳ ಕಾಲ ನಡೆದಿತ್ತು ಎಂದು ಹೇಳಲಾಗ್ತಾ ಇದೆ. ಕೋವಿಡ್ ಸಂದರ್ಭದಲ್ಲೂ ವಿಜಯ್ ದೇವರಕೊಂಡ ಮಾಡೆಲ್ ಭೇಟಿಯಾಗಲು ಯುರೋಪ್ಗೆ ತೆರಳಿದ್ರು ಎಂದು ಕೆಲ ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿವೆ. ಮಾಡೆಲ್ ಪೋಷಕರು ಹೈದರಾಬಾದ್ಗೆ ಆಗಮಿಸಿದ್ರು. ಆದರೆ ಇವರ ಡೇಟಿಂಗ್ ದಿಢೀರನೆ ಟರ್ನ್ ಪಡೆದಿತ್ತು. ರಶ್ಮಿಕಾ ಮಂದಣ್ಣ ಜೊತೆಗಿನ ಸಿನಿಮಾ ಬಳಿಕ ಈ ಬೆಲ್ಜಿಯಂ ಮಾಡೆಲ್ ಜೊತೆಗಿನ ರಿಲೇಶನ್ಶಿಪ್ ಬ್ರೇಕಪ್ ಆಗಿತ್ತು ಅನ್ನೋ ಮಾತುಗಳು ಇವೆ. ಆದರೆ ಯಾವುದೇ ಮಾಹಿತಿಗಳು ಕೂಡ ಅಧಿಕೃತವಾಗಿಲ್ಲ. ಈ ಬೆಲ್ಜಿಯಂ ಮಾಡೆಲ್ ಹೆಸರು ವರ್ಜಿನಿಯಾ ಎಂದು ಹೇಳಲಾಗ್ತಾ ಇದೆ. ಈಕೆ 2016ರಲ್ಲಿ ತೆರೆ ಕಂಡ ವಿಜಯ್ ದೇವರಕೊಂಡ ಅವರ ಪೆಲ್ಲಿ ಚೂಪುಲು ಚಿತ್ರದಲ್ಲಿ ಸಣ್ಣ ಪಾತ್ರ ಮಾಡಿದ್ದಾರೆ. ಈ ಸಿನಿಮಾ ಬಳಿಕ ವಿಜಯ್ ದೇವರಕೊಂಡ ಹಾಗೂ ಬೆಲ್ಜಿಯಂ ಮಾಡೆಲ್ ಆತ್ಮೀಯರಾಗಿದ್ದರು. ಈ ವೇಳೆಯ ಫೋಟೋಗಳು ಎಂದು ಹೇಳಲಾಗ್ತಾ ಇದೆ. ವಿಜಯ್ ದೇವರಕೊಂಡ ಹಾಗೂ ಬೆಲ್ಜಿಯಂ ಮಾಡೆಲ್ ಉತ್ತಮ ಸ್ನೇಹಿತರು. ಇವರ ನಡುವೆ ಇತರ ಯಾವುದೇ ರಿಲೇಶನ್ಶಿಪ್ ಇಲ್ಲ ಎಂದು ಅಭಿಮಾನಿಗಳು ಮಾತನಾಡಿಕೊಳ್ಳುತ್ತಿದ್ದಾರೆ. ಆದರೆ ಕೆಲವರು ಈ ಫೋಟೋಗಳು ಬೆಸ್ಟ್ ಫ್ರೆಂಡ್ಸ್ ಫೋಟೋ ರೀತಿ ಕಾಣ್ತಾ ಇಲ್ಲ ಅಂತ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ರಶ್ಮಿಕಾ ಯಾವ ರೀತಿ ಪ್ರತಿಕ್ರಿಯೆಯನ್ನ ನೀಡಬಹುದು, ರಶ್ಮಿಕಾ ಈ ಫೋಟೋಗಳನ್ನು ಯಾವ ರೀತಿ ತೆಗೆದುಕೊಳ್ಳಬಹುದು, ಅಥವಾ ವಿಜಯ್ ದೇವರಕೊಂಡ ಈ ಹಿಂದೆ ಇದ್ದಂಥ ಪಾಸ್ಟ್ಗಳ ಬಗ್ಗೆ ರಶ್ಮಿಕಾ ಜೊತೆ ಹಂಚಿಕೊಂಡಿರಬಹುದಾ? ಮುಂಚಿತವಾಗಿ ಈ ಫೋಟೋಗಳನ್ನು ಏನಾದರೂ ವಿಜಯ್ ದೇವರಕೊಂಡ ರಶ್ಮಿಕಾ ಮಂದಣ್ಣಗೆ ತೋರಿಸಿದ್ರೆ ಈ ಫೋಟೋಗಳು ಎಷ್ಟೇ ವೈರಲ್ ಆದರೂ ಕೂಡ ರಶ್ಮಿಕಾ ಮಂದಣ್ಣಗೆ ಮ್ಯಾಟ್ರ್ ಆಗೋದಿಲ್ಲ. ಆದರೆ ರಕ್ಷಿತ್ ಶೆಟ್ಟಿಗೆ ಮೋಸ ಮಾಡಿ ಬಂದಿದ್ದಾರೆ ಅಂತ ಒಂದಷ್ಟು ಆರೋಪಗಳು ಈಗಾಗಲೇ ಅಭಿಮಾನಿಗಳು ಕೂಡ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಹಾವಳಿ ಮಾಡ್ತಾ ಇದ್ದಾರೆ. ಹೀಗಿರುವಾಗ ರಶ್ಮಿಕಾ ಮಂದಣ್ಣಗೆ ಮತ್ತೊಮ್ಮೆ ಮೋಸ ಆಗೋದು ಅಂತಂದ್ರೆ ಇದೊಂದು ಕರ್ಮ ರಿಟರ್ನ್ಸ್ ಅಂತ ನಮ್ಮ ಕನ್ನಡದ ಅಭಿಮಾನಿಗಳು, ರಕ್ಷಿತ್ ಶೆಟ್ಟಿ ಅಭಿಮಾನಿಗಳೆಲ್ಲರೂ ಕೂಡ ಮಾತನಾಡಿಕೊಳ್ತಿದ್ದಾರೆ. ಕಾದು ನೋಡೋಣ, ಇದಕ್ಕೆ ರಶ್ಮಿಕಾ ಮಂದಣ್ಣ ಆಗಲಿ ವಿಜಯ್ ದೇವರಕೊಂಡ ಆಗಲಿ ಏನಾದರೂ ಉತ್ತರ ಕೊಡ್ತಾರಾ, ಅಥವಾ ಇದನ್ನ ಸೈಲೆಂಟ್ ಆಗಿ ತಳ್ಳಿ ಹಾಕಿ ಮದುವೆ ಕಡೆ ಫೋಕಸ್ ಮಾಡ್ತಾರ ಅನ್ನೋದನ್ನ ನೋಡಬೇಕಾಗುತ್ತೆ. ಇನ್ನು ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ವೀಕ್ಷಕರೇ ನಮಸ್ಕಾರ. ನೀವಿನ್ನು ಯಾರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಬಿಡಿ. ಲೈಂಗಿಕ ದೌರ್ಜನ್ಯ ಆರೋಪಕ್ಕೆ ಸಂಬಂಧಿಸಿದಂತೆ ದಾಖಲಾಗಿದ್ದ ಪ್ರಕರಣದಲ್ಲಿ ಕನ್ನಡ ಚಿತ್ರರಂಗದ ಖ್ಯಾತ ನಟ ಹಾಗೂ ಸಂಗೀತ ನಿರ್ದೇಶಕ ಸಾಧು ಕೋಕಿಲ ಮತ್ತು ರಂಗಭೂಮಿ ಕಲಾವಿದ ಮಂಡ್ಯ ರಮೇಶ್ ಅವರಿಗೆ ಮಹತ್ವದ ಕಾನೂನು ರಿಲೀಫ್ ದೊರೆತಿದೆ. ಮೈಸೂರು ಮೂಲದ ಮಹಿಳೆಯೊಬ್ಬರು ದಾಖಲಿಸಿದ್ದ ದೂರಿನ ಮೇರೆಗೆ ಈ ಪ್ರಕರಣವನ್ನ ಕರ್ನಾಟಕ ಹೈಕೋರ್ಟ್ ಈಗ ರದ್ದುಪಡಿಸಿದೆ. ಈ ಪ್ರಕರಣವನ್ನ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ MG ಉಮಾ ಅವರಿದ್ದ ಹೈಕೋರ್ಟ್ ಪೀಠ ಆರೋಪಗಳಿಗೆ ಸಮರ್ಪಕ ಸಾಕ್ಷ್ಯಾಧಾರಗಳ ಕೊರತೆ ಇರುವುದನ್ನು ಗಮನಿಸಿ ಆರೋಪ ಪಟ್ಟಿ ಮತ್ತು ಅದರ ಆಧಾರದ ಮೇಲಿನ ಕ್ರಿಮಿನಲ್ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ರದ್ದುಪಡಿಸಿ ಆದೇಶವನ್ನು ಹೊರಡಿಸಿದೆ. ಮೈಸೂರಿನ ಸ್ಪಾ ಒಂದರಲ್ಲಿ ಕೆಲಸ ಮಾಡುತ್ತಿದ್ದ ಮಹಿಳೆಯೊಬ್ಬರು ಮಸಾಜ್ ಮಾಡಿಸಿಕೊಳ್ಳುವ ವೇಳೆ ನಟ ಸಾಧು ಕೋಕಿಲ ಹಾಗೂ ಮಂಡ್ಯ ರಮೇಶ್ ಅವರು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಂದು ಆರೋಪಿಸಿ ದೂರನ್ನ ದಾಖಲಿಸಿದ್ರು. ಈ ದೂರಿನ ಆಧಾರದ ಮೇಲೆ ಮೈಸೂರಿನ ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೆಸಿದ ಪೊಲೀಸರು ಆರೋಪ ಪಟ್ಟಿಯನ್ನ ಸಲ್ಲಿಸಿದ್ರು. ಈ ಆರೋಪಗಳು ಆಧಾರರಹಿತವಾಗಿದ್ದು ತಮ್ಮ ವಿರುದ್ಧ ಯಾವುದೇ ನೇರ ಸಾಕ್ಷ್ಯಗಳಿಲ್ಲ ಎಂದು ಸಾಧು ಕೋಕಿಲ ಹಾಗೂ ಮಂಡ್ಯ ರಮೇಶ್ ರವರು ಆರೋಪ ಪಟ್ಟಿ ರದ್ದುಪಡಿಸುವಂತೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು. ದೂರಿನಲ್ಲಿ ತಮ್ಮ ಹೆಸರುಗಳು FIRನಲ್ಲೇ ಸ್ಪಷ್ಟವಾಗಿ ಉಲ್ಲೇಖವಾಗಿಲ್ಲ ಮತ್ತು ಘಟನೆಗೆ ಸಂಬಂಧಿಸಿದಂತೆ ಯಾವುದೇ ನಂಬಲಾರ್ಹ ಸಾಕ್ಷ್ಯಾಧಾರಗಳು ಇಲ್ಲವೆಂದು ಅರ್ಜಿದಾರರು ವಾದಿಸಿದರು. ಅರ್ಜಿದಾರರ ಪರವಾಗಿ ಹಾಜರಾದ ಹಿರಿಯ ವಕೀಲ HS ಚಂದ್ರಮೌಳಿ ಈ ಪ್ರಕರಣದಲ್ಲಿ ಆರೋಪಗಳನ್ನು ದೃಢಪಡಿಸುವ ಯಾವುದೇ ವೈಜ್ಞಾನಿಕ, ವೈದ್ಯಕೀಯ ಅಥವಾ ನೇರ ಸಾಕ್ಷ್ಯಗಳಿಲ್ಲ, ಕೇವಲ ಊಹಾಪೋಹ ಮತ್ತು ಆರೋಪಗಳ ಆಧಾರದ ಮೇಲೆ ಕ್ರಿಮಿನಲ್ ಪ್ರಕರಣವನ್ನು ಮುಂದುವರಿಸುವುದು ಕಾನೂನಿಗೆ ವಿರುದ್ಧ ಎಂದು ಹೈಕೋರ್ಟ್ ಮುಂದೆ ವಾದ ಮಂಡಿಸಿದರು. ಎಲ್ಲ ದಾಖಲೆಗಳು, ತನಿಖಾ ವರದಿ ಮತ್ತು ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದ ಬಳಿಕ ನ್ಯಾಯಾಲಯವು ಪ್ರಕರಣ ಮುಂದುವರಿಸುವುದಕ್ಕೆ
ಸಮರ್ಪಕ ಆಧಾರವಿಲ್ಲ ಎಂದು ಅಭಿಪ್ರಾಯಪಟ್ಟಿತು. ಸಾಕ್ಷ್ಯಗಳ ಕೊರತೆ ಹಿನ್ನೆಲೆಯಲ್ಲಿ ಆರೋಪ ಪಟ್ಟಿಯನ್ನು ಕಾಯಂ ಇಡುವುದು ನ್ಯಾಯಸಮ್ಮತವಲ್ಲ ಎಂದು ಹೇಳಿ ಪ್ರಕರಣವನ್ನು ಸಂಪೂರ್ಣವಾಗಿ ರದ್ದುಪಡಿಸುವಂತೆ ಆದೇಶಿಸಿದೆ. ಮೈಸೂರಿನ ಸರಸ್ವತಿಪುರಂ ಪೊಲೀಸರು ಲೈಕ್ ಟ್ರೆಂಡ್ ಫ್ಯಾಮಿಲಿ ಸಲೂನ್ ಸ್ಪಾ ಮೇಲಿನ ದಾಳಿಯ ನಂತರ ಸಂತ್ರಸ್ತೆ ನೀಡಿದ ಹೇಳಿಕೆಯ ಆಧಾರದ ಮೇಲೆ ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 354ರ ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ರು. 2017ರಲ್ಲಿ ಈ ಆರೋಪ ಸ್ಯಾಂಡಲ್ವುಡ್ನಲ್ಲಿ ಸಂಚಲನ ಮೂಡಿಸಿತ್ತು. ಆದರೆ ಈ ಇಬ್ಬರೂ ನಟರು ಈ ಆರೋಪಗಳನ್ನು ನಿರಾಕರಿಸಿದ್ರು. ಈ ಹೈಕೋರ್ಟ್ ಆದೇಶದಿಂದ ನಟ ಸಾಧುಕೋಕಿಲ ಮತ್ತು ಮಂಡ್ಯ ರಮೇಶ್ ಅವರಿಗೆ ದೊಡ್ಡ ಮಟ್ಟದ ಕಾನೂನು ನಿರಾಳತೆ ದೊರೆತಿದ್ದು ಹಲವು ದಿನಗಳಿಂದ ನಡೆದು ಬಂದಿದ್ದ ವಿವಾದಕ್ಕೆ ತೆರೆ ಬಿದ್ದಿದೆ. ಈ ಪ್ರಕರಣದಲ್ಲಿ ನ್ಯಾಯಾಲಯವು ಸಾಕ್ಷ್ಯಾಧಾರಗಳ ಮಹತ್ವವನ್ನು ಮತ್ತೊಮ್ಮೆ ಒತ್ತಿ ಹೇಳಿದೆ. ವೀಕ್ಷಕರೇ, ಬಹಳ ಪ್ರಮುಖವಾಗಿ IPC ಸೆಕ್ಷನ್ನಲ್ಲಿ ಪ್ರಮುಖವಾಗುವಂಥದ್ದು ಐ ವಿಟ್ನೆಸ್ ಅಂತಂದರೆ ಪ್ರಮುಖ ಸಾಕ್ಷ್ಯಾಧಾರಿಗಳು. ಅವ್ರು ಯಾರು ಇಲ್ಲ ಅಂತಂದರೆ ನಿಮಗೆ ಕೇಸ್ ಬೀಳೋದು ಗ್ಯಾರಂಟಿ. ಮತ್ತು ಈಗಿನ BNS ಕಾಯ್ದೆಯ ಪ್ರಕಾರ ಈಗ ಐ ವಿಟ್ನೆಸ್ಸೇ ಇರಬೇಕು ಅಂತಿಲ್ಲ. ತಾಂತ್ರಿಕ ಮತ್ತು ಟೆಕ್ನಾಲಜಿಯನ್ನು ಬಳಸಿಕೊಂಡು ವಿಡಿಯೋ ಅಥವಾ ಆಡಿಯೋ ಅಥವಾ ಇನ್ನಿತರ ಬೇರೆ ರೀತಿಯ ವಿಟ್ನೆಸ್ಗಳನ್ನು ಕೂಡ ಪರಿಗಣಿಸಲಾಗಿ ಶಿಕ್ಷೆಯನ್ನು ನೀಡಲಾಗುತ್ತದೆ. ಸೊ ಇದೇ IPC ಮತ್ತು BNS ಕಾಯ್ದೆಗೂ ಇರುವಂಥ ಡಿಫ್ರೆಂಟು. ಸೊ ಒಟ್ಟಲ್ಲಿ ಸಾಧುಕೋಕಿಲ ಮತ್ತು ಮಂಡ್ಯ ರಮೇಶ್ರಿಗೆ ಒಂದು ರೀತಿಯಲ್ಲಿ ನಿರಾಳರಾಗಿದ್ದಾರೆ. ಇನ್ನೂ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಪದೇ ಪದೇ ಫಾರಿನ್ ಟ್ರಿಪ್ ಮಾಡೋದಕ್ಕೆ ನಿವೇದಿತಾ ಗೌಡಗೆ ಹಣ ಎಲ್ಲಿಂದ ಬರುತ್ತೆ? ಟಿಕ್ಟಾಕ್ ಮಾಡುತ್ತಿದ್ದ ನಿವೇದಿತಾ ಗೌಡ ಅವರು ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋ ಮೂಲಕ ಫೇಮಸ್ ಆಗಿರೋದಂತೂ ಸತ್ಯ, ಅದು ನಿಮಗೆ ಗೊತ್ತಿರುವಂಥ ವಿಚಾರ. ಬಿಗ್ ಬಾಸ್ ಶೋ ಬಳಿಕ ಅವರು ಮಾಜಿ ಪತಿ ಚಂದನ್ ಶೆಟ್ಟಿ ಜೊತೆ ರಾಜಾರಾಣಿ ಎನ್ನುವ ಕಪಲ್ ಶೋನಲ್ಲಿ ಭಾಗವಹಿಸಿದ್ರು. ಪತಿ ಜೊತೆ ಆಲ್ಬಮ್ ಸಾಂಗ್ನಲ್ಲೂ ಕೂಡ ಕಾಣಿಸಿಕೊಳ್ತಾ ಇದ್ರು. ಗಿಚ್ಚಿ ಗಿಲಿಗಿಲಿ ಸೇರಿದಂತೆ ಅವರು ಕೆಲವು ಶೋಗಳಲ್ಲಿ ನಟಿಸಿದ್ದುಂಟು. ಇಲ್ಲಿ ಅವರಿಗೆ ಆದಾಯ ಬರುವುದು ಕೂಡ ಕಾಮನ್. ಚಂದನ್ ಶೆಟ್ಟಿ ಜೊತೆ ನಿವೇದಿತಾ ಗೌಡ ಅವರು ನೀವು ಗಮನಿಸಿರ್ಬೋದು, ಮುದ್ದು ಗೊಂಬೆ ಅನ್ನುವಂಥ ಹಾಡಿಗೆ ಸಿಕ್ಕಾಪಟ್ಟೆ ಅವರು ಫೇಮಸ್ ಆಗಿದ್ದಂತೂ ಕೂಡ ಖಚಿತ. ಜೊತೆಗೆ ಮುದ್ದು ರಾಕ್ಷಸಿ ಎನ್ನುವ ಸಿನಿಮಾ ಕೂಡ ಮಾಡಿದ್ದಾರೆ. ಈ ಹಿಂದೆ ವಿಡಿಯೋ ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುತ್ತಿದ್ದ ನಿವೇದಿತಾ ಗೌಡ ಅವರು ಇತ್ತೀಚೆಗೆ ಹೊಸ ಯೂಟ್ಯೂಬ್ ಓಪನ್ ಮಾಡಿದ್ದಾರೆ. ಆದರೆ ಅಷ್ಟು ವೀಕ್ಷಣೆ ಆಗ್ತಿಲ್ಲ, ಜೊತೆಗೆ ಆದಾಯವೂ ಕೂಡ ಬರ್ತಾ ಇಲ್ಲ. ಆದರೆ ಒಂದಾದ ಮೇಲೆ ಒಂದರಂತೆ ನಿವೇದಿತಾ ಗೌಡ ಅವರು ದೇಶಗಳನ್ನು ಸುತ್ತುತ್ತಾ ಇದ್ದಾರೆ. ಇದಕ್ಕೆ ಎಲ್ಲಿಂದ ಹಣ ಬರುತ್ತದೆ ಅಂತ ಅಭಿಮಾನಿಗಳು ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಸೊ ಜೊತೆಗೆ ಇನ್ಸ್ಟಾಗ್ರಾಮ್ನಲ್ಲಿ ನಿತ್ಯ ಒಂದೊಂದು ಫೋಟೋ ವಿಡಿಯೋ ಹಾಕುವ ನಿವೇದಿತಾ ಗೌಡ ಅವರು ಎಲ್ಲಿಯೂ ಬಟ್ಟೆಯನ್ನು ರಿಪೀಟ್ ಮಾಡಲ್ಲ. ಅಷ್ಟೊಂದು ಬಟ್ಟೆಗಳು ಚೇಂಜ್ ಆಗ್ತಾ ಇವೆ. ಸದ್ಯ ನಿವೇದಿತಾ ಗೌಡ ಅವರು ಯಾವುದೇ ಪ್ರಾಜೆಕ್ಟ್ ಮಾಡುತ್ತಿಲ್ಲ, ಅಷ್ಟಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಷನ್ ಮಾಡ್ತಿಲ್ಲ, ಈವೆಂಟ್ನಲ್ಲಿ ಭಾಗಿಯಾಗ್ತಿಲ್ಲ. ಹೀಗಿರುವಾಗ ಹಣದ ಮೂಲ ಎಲ್ಲಿಂದ ಅನ್ನುವಂಥ ಪ್ರಶ್ನೆಗಳು ನಿರ್ಮಾಣ ಆಗ್ತಾ ಇದೆ. ತಿಂಗಳಿಗೆ ಒಂದು ಬ್ರ್ಯಾಂಡ್ ಪ್ರಚಾರ ಮಾಡಿದರೂ ಕೂಡ ಸಾಕಾಗುತ್ತದೆ, ನನಗೆ ಅಷ್ಟು ಆದಾಯ ಬರುತ್ತದೆ ಎಂದು ನಿವೇದಿತಾ ಗೌಡ ಅವರೇ ಹೇಳಿಕೊಂಡಿದ್ದಾರೆ. ಅಂದಹಾಗೆ ನಿವೇದಿತಾ ಗೌಡಗೆ ಇನ್ಸ್ಟಾಗ್ರಾಮ್ನಲ್ಲಿ 2 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಪ್ರಮೋಷನ್ ಮಾಡಿ ಇದರಿಂದ ಹಣ ಸಂಪಾದನೆ ಮಾಡಬಹುದು ಅಂತಲೂ ಕೂಡ ಅವರು ಹೇಳಿದ್ದಾರೆ. ವೀಕ್ಷಕರೇ, ಪ್ರಮೋಷನ್ ಮಾಡೋದ್ರಿಂದ ಅಥವಾ ಮಗದೊಂದೋ ಈ ಒಂದು ಸಣ್ಣ ಪುಟ್ಟ ವ್ಯವಹಾರದಿಂದ ಹಣ ಸಿಗುತ್ತೆ. ಆ ಹಣವನ್ನು ಇಟ್ಕೊಂಡು ಫಾರಿನ್ ಟ್ರಿಪ್ಗೆ ಹೋಗ್ತೀನಿ ಅಂತಂದರೆ ಅದು ಎಷ್ಟರ ಮಟ್ಟಿಗೆ ನಿಜ? ನನಗೆ ಕೆಲವೊಂದು ನಟಿಯರ ಹಣೆ ಬರಹಗಳು ವಿಚಾರಗಳು ನನ್ನ ಬುಡಕ್ಕೆ ಬರ್ತವೆ. ಆದರೆ ಪ್ರೂಫ್ ಇಲ್ಲದ ಕಾರಣ ನಾವು ಏನು ಕೂಡ ಅದರ ಬಗ್ಗೆ ಜನರಿಗೆ ಎಕ್ಸ್ಪೋಸ್ ಮಾಡೋದಕ್ಕಾಗಲ್ಲ. ಆದರೆ ನಿವೇದಿತಾ ಗೌಡ ಅವರು ಫಾರಿನ್ನು ಇವೆಲ್ಲ ಸುತ್ತಾ ಇದ್ದಾರೆ. ಆಮೇಲೆ ಚಂದನ್ ಶೆಟ್ಟಿಗೆ ಡಿವೋರ್ಸ್ ಬೇರೆ ಕೊಟ್ಟಿದ್ದಾರೆ. ಹೀಗಿರುವಾಗ ಡಿವೋರ್ಸ್ ಕೊಟ್ಟು ಹೀಗೆ ಸುತ್ತಾ ಇರೋದು ಯಾರ ಜೊತೆ? ಒಬ್ಬರೇ ಸುತ್ತಾ ಇದ್ದಾರಾ ಅಥವಾ ಬೇರೆ ಬಾಯ್ ಫ್ರೆಂಡ್ ಇದ್ದಾರಾ? ಸೊ ನೀವೆಲ್ಲರೂ ಕೂಡ ಕೇಳ್ಬೋದು, ಇದೆಲ್ಲ ನಿನಗೆ ಯಾಕಪ್ಪ, ಅದು ಅವರ ಪರ್ಸ್ನಲ್ ಅಂತ. ಅಲ್ಲೇ ಇರೋದು ಪಾಯಿಂಟು ವೀಕ್ಷಕರೇ. ಇದೆಲ್ಲ ನಿನಗ್ಯಾಕಪ್ಪ ನನಗ್ಯಾಕಪ್ಪ ಅಂದ್ಕೊಂಡ್ರೆ ಇಲ್ಲಿ ನಿಮ್ಮೆಲ್ಲರ ಹಣ ವ್ಯರ್ಥ ಆಗುತ್ತಿರಬಹುದು. ನಾವು ಕಷ್ಟಪಟ್ಟು ದುಡಿದಂಥ ಹಣ ಇಲ್ಲಿ ಇನ್ಯಾರಿಗೋ ವ್ಯರ್ಥ ಆಗುತ್ತಿರಬಹುದು. ಅದನ್ನು ಕಂಡು ಹಿಡಿಬೇಕು, ಅದನ್ನು ಬಡಿದೆಬ್ಬಿಸಬೇಕು. ಸತ್ತಂತಿಹದನ್ನು ಬಡಿದೆಬ್ಬಿಸುವ ಪ್ರವೃತ್ತಿ ನನ್ನದು. ನಿಮಗೆ ಹೇಳಿದ್ರೆ ಅರ್ಥ ಆಗಲ್ಲ. ಇವನಿಗೆ ಪರ್ಸ್ನಲ್ ವಿಚಾರ ಇಟ್ಕೊಂಡು ಮಾತನಾಡ್ತೇನೆ ಅಂತ ನೀವು ಅಂದ್ಕೊಂಡಿದ್ದೀರಿ. ಆದರೆ ನನ್ನ ಐಡಿಯಾ ಮತ್ತು ನನ್ನ ಉದ್ದೇಶ ನಿಮಗೆ ಯಾರಿಗೂ ಗೊತ್ತಿಲ್ಲ. ನನಗೆ ಸತ್ಯ ಗೊತ್ತಾಗಬೇಕು, ಹಣದ ಮೂಲ ಗೊತ್ತಾಗಬೇಕು. ಇವತ್ತು IT ಅಧಿಕಾರಿಗಳು ಎಲ್ಲೆಲ್ಲೋ ಹೋಗಿ ಯಾರ್ಯಾರ ಮನೆನೋ ಇವತ್ತು ರೇಡ್ ಮಾಡ್ತಾ ಇದ್ದಾರೆ. ಮಾಡಬಾರ್ದು ಅಂತಲ್ಲ, ಆದರೆ ಇವರ ಹಣದ ಮೂಲ ಎಲ್ಲಿಂದ ಅನ್ನೋದು ಕೂಡ ಗೊತ್ತಾಗಬೇಕು. ಸಾರ್ವಜನಿಕರ ಹಣ ಬೇರೆಯವರಿಂದ ದುರ್ಬಳಕೆ ಆಗ್ತಿದ್ರೆ ಇವರನ್ನು ನಡೆಸುವ ಮೇಟಿ ಮತ್ತೊಬ್ಬ ಇದ್ದರೆ ಏನು ಮಾಡ್ತೀರಾ ಸ್ನೇಹಿತರೆ? ಸೊ ಹಾಗಾಗಿ ನಾವು ಇದನ್ನು ಸ್ವಲ್ಪ ಕೆದಕ್ತಾ ಇರಬೇಕು, ಕೆದಕಿ ವಿಷಯನ ಕಲೆಕ್ಟ್ ಮಾಡ್ತಾ ಇರಬೇಕು. ಇಲ್ಲ ಅಂತಂದರೆ ಎಲ್ಲರೂ ಕರಪ್ಟ್ ಆಗಿಬಿಡ್ತಾರೆ. ಇನ್ನು ಯಾರು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.